ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ವಿಸ್ತರೇಣ ಆತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥಯ ತತ್ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಅಮೃತಂ. ವಿಸ್ತಾರವಾಗಿ ನೀನು ಎಲ್ಲೆಲ್ಲಿ ಯಾವ ಯಾವ ರೂಪದಲ್ಲಿ ಇದ್ದೀಯಾ ಅನ್ನುವಂತಹ ನಿನ್ನ ವಿಭೂತಿ ವಿಶೇಷತೆಯ ಭವತಿ ಇತಿ ವಿಭೂತಿ. ಇಂತಹ ರೂಪಗಳನ್ನು ದಯವಿಟ್ಟು ನನಗೆ ವಿವರಿಸಿ ಹೇಳು. ನನ್ನದನ್ನು ಕೇಳ್ತಾ ಇದ್ದರೆ ಅದಕ್ಕಿಂತ ಅಮೃತವಾದಂಥದ್ದು ನನ್ನ ಕರ್ಣಗಳಿಗೆ ಮತ್ತು ನನ್ನ ಈ ಒಂದು ಆತ್ಮಕ್ಕೆ ಇನ್ನೊಂದು ಇಲ್ಲ. ದಯವಿಟ್ಟು ಅದನ್ನು ವಿಸ್ತಾರವಾಗಿ ನನಗೆ ಹೇಳುವಂತಹ ಅನುಗ್ರಹವನ್ನು ನೀನು ನನಗೆ ಮಾಡು ಅಂತ ಕೇಳ್ತಾ ಇದ್ದಾನೆ ಅರ್ಜುನ. ಇಂದು ಶ್ರೀ ಪರಾಭವನಾಮ ಸಂವತ್ಸರಿ ದಕ್ಷಿಣಾಯನೆ ಗ್ರೀಷ್ಮೃತೌ ಆಷಾಢ ಮಾಸಿ ಕೃಷ್ಣ ಪಕ್ಷೆ. ಇಂದು 11ನೇ ತಾರೀಕು ಮಂಗಳವಾರ, ಚತುರ್ದಶಿ ತಿಥಿ ಹಾಗೂ ಇಂದು ಪುನರ್ವಸು ನಕ್ಷತ್ರ ಮತ್ತು ಇಂದು ಗುರು ಅಸ್ತವನ್ನು ಕೊನೆ ಮಾಡ್ತಾ ಇದ್ದಾನೆ. 25 ದಿನಗಳಿಂದ ಗುರು ಅಸ್ತವಾಗಿದ್ದ. ಹೀಗಾಗಿ ಕೆಲವೊಂದು ನಡೀತಾ ಇದ್ದಂತಹ ಕೆಲಸಗಳಲ್ಲಿ ಸ್ವಲ್ಪ ತೊಂದರೆ ಹಾಗೂ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇತ್ಯಾದಿಗಳನ್ನು ನಾವು ನೋಡಬೇಕಾಗಿ ಬಂದಿತ್ತು. ಕೆಲವೊಂದು ಬದಲಾವಣೆಗಳು ಏನೋ ಯಾಕೋ ನಿಂತು ಹೋಯಿತು, ಯಾಕೋ ಮುಂದೆ ಹೋಗ್ತಾ ಇಲ್ಲ ಕೆಲಸ ಅನ್ನೋಂತಹ ಭಾವನೆ ಇದ್ದರೆ ಇಂದು ಅದು ಪರಿಹಾರವಾಗುತ್ತೆ. ಮೇಷರಾಶಿಯವರಿಗೆ ಮನೆಯಲ್ಲಿ ಮತ್ತು ನಿಮ್ಮ ಮನಸ್ಸಿನಲ್ಲಿದ್ದಂತಹ ಕೆಲವೊಂದು ವಾತಾವರಣ ಸ್ವಲ್ಪ ಕಷ್ಟಕರವಾಗಿ ಪುನಃ ಈಗ ಮಾರ್ಪಡುತ್ತೆ. 20 ದಿನಗಳ ತನಕ ಗುರು ಅಸ್ತವಾಗಿದ್ದಾಗ ನಿಮಗೆ ಸ್ವಲ್ಪ ನಿಶ್ಚಿಂತೆ ನೆಮ್ಮದಿ ಇತ್ತು. ಈಗ ಅದು ಹೋದಂತೆ ತಿರುಗಾ ಭಾಸವಾಗುತ್ತೆ. ಇನ್ನು 2 ತಿಂಗಳು ನಿಮಗೆ ಕಷ್ಟ. ಅಕ್ಟೋಬರ್ನಲ್ಲಿ ಗುರು ಸಿಂಹರಾಶಿಯನ್ನು ಪ್ರವೇಶ ಮಾಡಿದಾಗ ಮೇಷರಾಶಿಯವರಿಗೆ ಬಹಳ ದೊಡ್ಡ ಗುರುಬಲ 2 ತಿಂಗಳು ತನಕ ಬರುತ್ತೆ. ಆದರೆ ಅದು ಇಲ್ಲಿಯ ಆರಂಭ ಅಷ್ಟೇ. ಇನ್ನು 7 ವರ್ಷಗಳ ಗುರುಬಲಕ್ಕೆ ಅದು ಆರಂಭ. ವೃಷಭ ರಾಶಿಯವರಿಗೆ ಗುರು ಅಸ್ತ ಕೊನೆಗೊಳ್ಳೋದ್ರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಪ್ರಾಪ್ತಿ ಹಾಗೂ ಬಂಧು ಮಿತ್ರರೊಡನೆ ಒಡನಾಟ ಪ್ರಾಪ್ತಿಯಾಗುತ್ತೆ ಹಾಗೂ ಆತ್ಮವಿಶ್ವಾಸ ಧೈರ್ಯ ಹೆಚ್ಚಾಗುತ್ತೆ. ಮಿಥುನ ರಾಶಿಯವರಿಗೆ ಗುರು ಅಸ್ತ ಕೊನೆಗೊಳ್ತಾ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ಶುಭ ಸಮಾರಂಭಗಳು ಇತ್ಯಾದಿ ಕಾರ್ಯಗಳು ಮುಂದೆ ಹೋಗುವಂತಹ ಸೂಚನೆಗಳು ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ನೆಮ್ಮದಿ ಮತ್ತು ಧನಾಗಮ ಕೂಡ ಸಾಧ್ಯ. 12 ವರ್ಷದಲ್ಲಿ ಕಾಣದಷ್ಟು ನೆಮ್ಮದಿಯನ್ನು ಸಂಸಾರಿಕ ಜೀವನದಲ್ಲಿ ನೀವೀಗ ಕಾಣಬಹುದು. ಕರ್ಕ ರಾಶಿಯವರಿಗೆ ಗುರು ಅಸ್ತ ಕೊನೆಗೊಳ್ಳೋದ್ರಿಂದ ಸ್ವಲ್ಪ ಕ್ಲೇಶವಾಗುತ್ತೆ. ನಿಮ್ಮ ವೈಯಕ್ತಿಕ ವಿಚಾರಗಳು ಹಾಗೂ ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ವಿಚಾರಗಳಲ್ಲಿ ಕೆಲವರು ಕೂಲಂಕುಷವಾಗಿ ಹುಡುಕಿ ಎಲ್ಲ ಮಾಡ್ತಾ ಇದ್ರೇನೋ ಅಥವಾ ಟೀಕೆಗಳನ್ನು ಮಾಡ್ತಾ ಇದ್ರೇನೋ ಅಂತಹದೆಲ್ಲವೂ ಪುನಃ ಆರಂಭವಾದಂತೆ ನಿಮಗೆ ಈಗ ಮನಸ್ಸಿಗೆ ಕ್ಲೇಶವಾಗುತ್ತೆ. ಸಿಂಹರಾಶಿಯವರಿಗೆ ಗುರು ಅಸ್ತ ಕೊನೆಗೊಳ್ತಾ ಇರೋದರಿಂದ ನಿಮ್ಮ ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಿದ್ದರೆ ಹಾಗೂ ಬಾಸ್ಗಳು ಇತ್ಯಾದಿಗಳು ಸ್ವಲ್ಪ ನಿಮ್ಮಿಂದ ದೂರವಾಗಿದ್ದರೆ ಈಗ 15 ದಿನಗಳಲ್ಲಿ ಎಲ್ಲ ಸರಿ ಹೋಯ್ತೇನೋ ಅನ್ನೋಂತಹ ಭಾವನೆ ಇತ್ತು. ಅದು ಈಗ ಮಾಯವಾಗುತ್ತೆ. ನೀವು ನಿಜವನ್ನು ಈಗ ಎದುರಿಸಲೇಬೇಕಾಗುತ್ತೆ. ಹಣಕ್ಕೆ ತೊಂದರೆ ಆಗುತ್ತೆ, ಆರೋಗ್ಯದಲ್ಲಿ ತೊಂದರೆ ಹಾಗೂ ಮನಸ್ಸಿನ ಸ್ಥಿತಿಗೂ ಕೂಡ ತೊಂದರೆ. ಮಿತ್ರರು ದೂರವಾಗ್ತಾರೆ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಬಂಧು ಮಿತ್ರರೊಡನೆ ಸಮಾಗಮ ಹಾಗೂ ಬಹಳನೇ ಧನಾಗಮದ ಸೂಚನೆಗಳು ಕೂಡ ಆಗತ್ತೆ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು ಹಾಗೂ ನೀವು ಮಾಡಲೇಬೇಕಾದಂತಹ ಕೆಲಸಗಳ ಬಗ್ಗೆ ಈಗ ಕೂಲಂಕುಷವಾಗಿ ನೀವು ಸರಿಯಾದ ರೀತಿಯಲ್ಲಿ ಧರ್ಮ ಮಾರ್ಗದಲ್ಲಿ ಮುಂದೆ ಹೋಗದೆ ನಿಮಗೆ ಯಾವುದೇ ರೀತಿಯ ಬೇರೆಯ ಮಾರ್ಗವೇ ಇಲ್ಲ ಅನ್ನುವಂತಹ ಒಂದು ಗತಿಯನ್ನು ನೀವೀಗ ನೋಡಬೇಕಾಗಿ ಬರಬಹುದು. ಹೀಗಾಗಿ ಇಷ್ಟು ವರ್ಷ 10 ವರ್ಷಗಳಲ್ಲಿ ನಾನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದು ಸರಿಯೋ ಇಲ್ಲವೋ ಅನ್ನುವಂತಹ ಯೋಚನೆಯನ್ನು ಈಗ ನೀವು ಮಾಡಲೇಬೇಕು ಮತ್ತು ಬದಲಾವಣೆಗಳನ್ನು ಮಾಡಿಕೊಳ್ಳಲೇಬೇಕು. ವೃಶ್ಚಿಕ ರಾಶಿಯವರಿಗೆ ಭಾಗ್ಯ ಪುನಃ ಉದ್ಭವವಾಗುತ್ತೆ. 15 ದಿನಗಳಿಂದ ಭಾಗ್ಯದಲ್ಲಿ ತೊಂದರೆಯಾಗಿದ್ದರೆ ಈಗ ಭಾಗ್ಯೋದಯವಾಗುತ್ತೆ. ಮತ್ತು ಯಾರ್ಯಾರಿಗೆ ಮದುವೆಗೆ ಕಂಕಣಕ್ಕೆ ಸಿದ್ಧರಾಗಿದ್ದೀರಿ ಅಂಥವರಿಗೆ ಕಂಕಣ ಭಾಗ್ಯ, ಯಾರ್ಯಾರಿಗೆ ಮದುವೆಯಲ್ಲಿ ತೊಂದರೆಗಳಿತ್ತು ಅಂಥವರಿಗೆ ಗಂಡ ಹೆಂಡಿನ ಮಧ್ಯೆ ಈಗ ಬಹಳನೇ ಅನುಕೂಲಕರವಾದಂತಹ ಸಂಯಮ ಎಲ್ಲವೂ ಪ್ರಾಪ್ತಿಯಾಗುತ್ತೆ, ಸಹಯೋಗ ಪ್ರಾಪ್ತಿಯಾಗುತ್ತೆ. ಹಾಗೂ ಯಾರಿಗೆ ಮಕ್ಕಳು ಸಂತಾನ ಭಾಗ್ಯ ಬೇಕು ಅಂತ ಇಷ್ಟಪಡ್ತಾ ಇದ್ರಿ ಅಂತಹ ಪೋಷಕರಿಗೆ ಸಂತಾನ ಭಾಗ್ಯ ಪ್ರಾಪ್ತಿ, ಸಮಾಜದಲ್ಲಿ ಗೌರವ ಸ್ಥಾನ ಪ್ರಾಪ್ತಿ. ಧನು ರಾಶಿಯವರಿಗೆ ಇದು ಕಷ್ಟಕರವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಮತ್ತು ಈಗ ನೀವು ಮುಖ್ಯವಾದಂತಹ ಕೆಲವೊಂದು ಸಂಬಂಧಗಳಲ್ಲಿ ಅತಿ ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಕೆಲವೊಂದು ಮುಖ್ಯ ನಿರ್ಧಾರಗಳನ್ನು ಮಾಡಲೇಬೇಕಾಗುತ್ತೆ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಕಾರ್ಯಕ್ಷೇತ್ರದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲೂ ಬಹಳ ದೊಡ್ಡ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಮತ್ತು ದಾಂಪತ್ಯದಲ್ಲಿ ನೆಮ್ಮದಿ ಹಾಗೂ ಯಾರಿಗೆ ಮದುವೆ ಆಗಿಲ್ಲವೋ
ಮದುವೆ ಆಗಲಿಕ್ಕೆ ಯೋಗ್ಯರಿದ್ದೀರಿ ಅಂಥವರಿಗೆ ಕಂಕಣ ಬಲ ಪ್ರಾಪ್ತಿ, ಹಾಗೂ ಯಾರಿಗೆ ಸಂತಾನ ಅವಶ್ಯಕತೆ ಇದೆಯೋ ಇಷ್ಟ ಇದೆಯೋ ಅಂಥವರಿಗೆ ಸಂತಾನ ಭಾಗ್ಯದ ಲಾಭವೂ ಕೂಡ ಈಗ ಪ್ರಾಪ್ತಿಯಾಗುವಂತಹ ಸಂದರ್ಭ ಗುರುಬಲ ಬಂದಿದೆ. ಕುಂಭರಾಶಿಯವರಿಗೆ ಮುಖ್ಯವಾಗಿ ಶತ್ರುಗಳು ಈಗ ನಿಮ್ಮ ಆಧ್ಯಾತ್ಮ ಜೀವನದಲ್ಲಿ ಮತ್ತು ಆಧ್ಯಾತ್ಮಿಕವಾದಂತಹ ಪರಿಸರಗಳಲ್ಲಿ ಕಾಣುತ್ತಾರೆ. ಹೀಗಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರೋರಿಂದ ಸ್ವಲ್ಪ ದೂರವಿರಬೇಕಾಗಿ ಬರಬಹುದು. ಹಾಗೂ ನಿಮ್ಮ ಆಲೋಚನೆಗಳು ಮತ್ತು ಬೇರೆಯವರ ಆಲೋಚನೆಗಳು ಒಂದೇ ಸರಿ ಆಗದೇ ಇರೋದರಿಂದ ಆಧ್ಯಾತ್ಮ ಮಾರ್ಗದಲ್ಲಿರೋರೊಡನೆ ಈಗ ನೀವು ದ್ವೇಷವನ್ನು ಕಟ್ಟಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರಬಹುದು. ಆರೋಗ್ಯದ ಬಗ್ಗೆ ಕೂಡ ಗಮನ ಅವಶ್ಯಕ. ಮೀನರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಗುರು ಹಸ್ತ ಕೊನೆಗೊಳ್ಳೋದ್ರಿಂದ ಗುರುಬಲ ಪುನಃ ಪ್ರಾಪ್ತಿ. ಉಚ್ಚ ಕುರು ಕರ್ಕದಲ್ಲಿ, ಹೀಗಾಗಿ ನಿಮಗೆ ಅತ್ಯಂತ ಮುಖ್ಯವಾದಂತಹ ಧನಲಾಭ, ಮಾನ ಸಮ್ಮಾನ, ಹಾಗೂ ಯಾರಿಗೆ ಯೋಗ್ಯರಾಗಿದ್ದೀರೋ ಅಂಥವರಿಗೆ ವಿವಾಹ ಭಾಗ್ಯ ಪ್ರಾಪ್ತಿ ಮತ್ತು ಯೋಗ್ಯರಿಗೆ ಸಂತಾನ ಭಾಗ್ಯ ಪ್ರಾಪ್ತಿ ಎಲ್ಲವೂ ಪ್ರಾಪ್ತಿ ಮತ್ತು ದಾಂಪತ್ಯದಲ್ಲಿ ನೆಮ್ಮದಿ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನ, ಇದರಲ್ಲಿ ಒಂದನ್ನು ಕೂಡ ಮಾಡಿದರೂ ಭಗವಂತ ಕೈ ಹಿಡಿದು ಕಾಪಾಡೋದರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.